ಅಮರ್ಕುಲ್ ಮಸಾಲಾ ರುಚಿ ಮತ್ತು ಸ್ವಾದಿಷ್ಟದ ಪ್ರೀತಿಯ ಸಂಗಮ. ಪುಷ್ಪ 2 ಸಕ್ಸಸ್ ನಲ್ಲಿದ್ದ ಅಲ್ಲು ಅರ್ಜುನ್ಗೆ ಸಂಕಷ್ಟ ಶುರುವಾಗಿದೆ. ಕಾಲ್ತುಳಿತ ಕೇಸ್ನಲ್ಲಿ ಸ್ಟೈಲಿಶ್ ಸ್ಟಾರ್ ಜೈಲು ಸೇರಿದ್ದಾರೆ. ನಿನ್ನೆ ಜಾಮೀನು ಸಿಕ್ಕಿದ್ರೂ ಕಂಬಿ ಎಣಿಸಬೇಕಾಯಿತು. ಈ ಸುದ್ದಿಗಳನ್ನು ನೋಡೋಣ. ಅಲ್ಲು ಅರೆಸ್ಟ್ ನ್ಯೂಸ್ ಟಾಪ್ 9 ನಲ್ಲಿ. ಈ ಕೇಸ್ ಸಂಬಂಧ ನಿನ್ನೆ ನಟ ಅಲ್ಲು ಅರ್ಜುನ್ ಅನ್ನ ಚಿಕ್ಕಡಪಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ರು. ಪೊಲೀಸರು ಅಲ್ಲು ಅರ್ಜುನ್ ಬೆಡ್ರೂಮ್ಗೆ ನುಗ್ಗಿದ್ರು. ಈ ವೇಳೆ ಪತ್ನಿಯ ಗಲ್ಲ ಹಿಡಿದು ಅಲ್ಲು ಅರ್ಜುನ್ ಮುದ್ದು ಮಾಡಿದ್ರು. ಕೆನ್ನೆಗೆ ಮುತ್ತಿಟ್ಟು ಧೈರ್ಯ ಹೇಳಿ ಪೊಲೀಸ್ ಕಾರ್ ಹತ್ತಿದ್ರು. ಬೆಡ್ರೂಮ್ ನುಗ್ಗಿ ಬಂಧಿಸಿದ್ದಕ್ಕೆ ಗರಂ ಆದ ಅಲ್ಲು ಅರ್ಜುನ್ ಕಾಫಿ ಕುಡಿದು ಬರ್ತೀನಿ, ಉಪಹಾರ ಸೇವಿಸಿ ಬರ್ತೀನಿ ಅಂತ ನೆಪ ಹೇಳಿದ್ದಾರೆ. ತಾಳ್ಮೆಯಿಂದ ಕಾದ ಪೊಲೀಸರು ಕಾಫಿ ಕುಡಿದು ಮುಗಿಸುತ್ತಿದ್ದಂತೆ ಚಿಕ್ಕಡಪಲ್ಲಿ ಠಾಣೆಗೆ ಕರೆತಂದ್ರು. ನಟ ಅಲ್ಲು ಅರ್ಜುನ್ ಅನ್ನ ಪೊಲೀಸರು ಗಾಂಧಿ ಆಸ್ಪತ್ರೆಗೆ ಕರೆದೊಯ್ದ್ರು. ವೈದ್ಯಕೀಯ ಪರೀಕ್ಷೆ ಬಳಿಕ ನಾಂಪಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಾಯಿತು. 14 ದಿನ ತಮ್ಮ ಕಸ್ಟಡಿಗೆ ನೀಡುವಂತೆ ಕೋರ್ಟ್ಗೆ ಪೊಲೀಸರು ಮನವಿ ಮಾಡಿದ್ರು. ವಾದ ಪ್ರತಿವಾದ ಆಲಿಸಿದ ನಾಂಪಲ್ಲಿಯ ಸೆಷನ್ಸ್ ಕೋರ್ಟ್ ಅಲ್ಲು ಅರ್ಜುನ್ಗೆ 14 ದಿನ ನ್ಯಾಯಾಂಗ ಬಂಧನ ವಿಧಿಸಿ ಆದೇಶ ಹೊರಡಿಸಿತು. ಆದೇಶ ಹೊರಬೀಳ್ತಿದ್ದಂತೆ ಅಲ್ಲು ಅರ್ಜುನ್ ರನ್ನ ಚಂಚಲಗೂಡ ಜೈಲ್ಗೆ ಶಿಫ್ಟ್ ಮಾಡಲಾಯಿತು. ಡಿಸೆಂಬರ್ 5ರಂದು ದಾಖಲಾಗಿದ್ದ ಎಫ್ಐಆರ್ ರದ್ದು ಕೋರಿ ಅಲ್ಲು ಅರ್ಜುನ್ 2 ದಿನದ ಹಿಂದೆ ಅರ್ಜಿಯನ್ನ ಹೈಕೋರ್ಟ್ಗೆ ಸಲ್ಲಿಸಿದ್ರು. ಈ ಅರ್ಜಿಯ ವಿಚಾರಣೆ ನಡೆಸಿದ ಹೈಕೋರ್ಟ್ ಅಲ್ಲು ಅರ್ಜುನ್ಗೆ ರಿಲೀಫ್ ನೀಡಿದೆ. 4 ವಾರಗಳ ಮಧ್ಯಂತರ ಜಾಮೀನು ನೀಡಿ ಆದೇಶವನ್ನ ಹೊರಡಿಸಿದೆ. ಜೈಲಿಗೆ ಕಾಲಿಡುತ್ತಿದ್ದಂತೆ ಅತ್ತ ಹೈಕೋರ್ಟ್ನಿಂದ ಅಲ್ಲುಗೆ ಸಿಹಿ ಸುದ್ದಿ ಸಿಕ್ಕಿದೆ. ನಟ ಅಲ್ಲು ಅರ್ಜುನ್ಗೆ ತೆಲಂಗಾಣ ಹೈಕೋರ್ಟ್ ಮಧ್ಯಂತರ ಜಾಮೀನು ಸಿಕ್ಕಿದ್ರೂ ಬಿಡುಗಡೆ ವಿಳಂಬವಾಗಿದೆ. ಜಾಮೀನು ಪ್ರತಿ ಕೋರ್ಟ್ ವೆಬ್ಸೈಟ್ಗೆ ಅಪ್ಲೋಡ್ ಆಗದ ಹಿನ್ನೆಲೆಯಲ್ಲಿ ಜೈಲಿನಿಂದ ಅಲ್ಲು ಅರ್ಜುನ್ ನಿನ್ನೆ ಬಿಡುಗಡೆ ಆಗಲಿಲ್ಲ. ಆದ್ರಿಂದ ನಿನ್ನೆ ಜೈಲಿನಲ್ಲಿಯೇ ರಾತ್ರಿ ಕಳೆಯಬೇಕಾಯಿತು. ಇಂದು ಬೆಳಗ್ಗೆ 7 ಗಂಟೆಗೆ ಜೈಲಿನಿಂದ ಅಲ್ಲು ಅರ್ಜುನ್ ಬಿಡುಗಡೆ ಸಾಧ್ಯತೆ ಇದೆ. ನಟ ಅಲ್ಲು ಅರ್ಜುನ್ ಚಂಚಲಗೂಡು ಜೈಲು ಸೇರ್ತಿದ್ದಂತೆ ಅಭಿಮಾನಿಗಳು ಜಮಾಯಿಸಿದ್ರು. ನೆಚ್ಚಿನ ನಟ ನಿನ್ನೆ ಸಂಜೆ ರಿಲೀಸ್ ಆಗ್ತಾರೆ ಅಂತ ಕಾಯುತ್ತಿದ್ರು. ಅತ್ತ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗ್ತಿದ್ದಂತೆ ಜೈಲಿನ ಬಳಿ ಪೊಲೀಸರು ಭದ್ರತೆಯನ್ನ ಹೆಚ್ಚಿಸಿದ್ರು. ಅತ್ತ ಅಲ್ಲು ಪರ ವಕೀಲರು ತಡರಾತ್ರಿವರೆಗೂ ಜೈಲಿನ ಬಳಿಯೇ ಇದ್ರು. ಅಲ್ಲು ಅರ್ಜುನ್ ಬಂಧನದ ಬಗ್ಗೆ ನಟಿ ರಶ್ಮಿಕಾ ಮಂದಣ್ಣ ಕಿಡಿಕಾರಿದ್ದಾರೆ. ಟ್ವೀಟ್ ಮಾಡಿದ್ದು ಅಭಿಮಾನಿ ಸಾವಿಗೆ ಅಲ್ಲು ಅರ್ಜುನ್ ಹೇಗೆ ಹೊಣೆ ಆಗ್ತಾರೆ ಅಂತ ಪ್ರಶ್ನಿಸಿದ್ದಾರೆ. ಆಂಧ್ರ ಮಾಜಿ ಸಿಎಂ ಜಗನ್ಮೋಹನ್ ರೆಡ್ಡಿ ಸಹ ಘಟನೆಗೆ ಅಲ್ಲು ಅರ್ಜುನ್ ರನ್ನೇ ಹೊಣೆ ಮಾಡುವುದು ಎಷ್ಟು ಸಮಂಜಸ ಅಂತ ಪ್ರಶ್ನಿಸಿದ್ದಾರೆ. ಮಾಜಿ ಸಚಿವ ಕೆಟಿ ರಾಮರಾವ್ ಕೂಡ ಅಲ್ಲು ಬಂಧನವನ್ನ ಖಂಡಿಸಿದ್ದಾರೆ. ಕಾನೂನು ತನ್ನದೇ ಆದ ಕ್ರಮ ತೆಗೆದುಕೊಳ್ಳುತ್ತದೆ ಅಂತ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಹೇಳಿದ್ದಾರೆ. ಹೈದರಾಬಾದ್ನಲ್ಲಿ ಮಾತನಾಡಿದ ಅವರು, ನಟ ಅಲ್ಲು ಅರ್ಜುನ್ ಬಂಧನದಲ್ಲಿ ರಾಜ್ಯ ಸರ್ಕಾರದ ಯಾವುದೇ ಪಾತ್ರವಿಲ್ಲ. ಕಾನೂನು ಮುಂದೆ ಎಲ್ಲರೂ ಒಂದೇ ಅಂತ ಸಿಎಂ ರೇವಂತ್ ರೆಡ್ಡಿ ಹೇಳಿದ್ದಾರೆ.